ಕೇರಳದಲ್ಲಿ ಕೋವಿಡ್ ಸೋಂಕಿನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಕರ್ನಾಟಕಕ್ಕೆ ಆಗಮಿಸುವ ಜನರ ಮೇಲೆ ಗಡಿ ಭಾಗಗಳಲ್ಲಿ ತೀವ್ರ ನಿಗಾ ವಹಿಸಲಾಗಿದೆ. ಕೇರಳದಿಂದ ಕರ್ನಾಟಕಕ್ಕೆ ಬರುವ ಜನರಿಗೆ ನೆಗೆಟಿವ್ ವರದಿ ಕಡ್ಡಾಯ ಮಾಡಿದ್ದು, ಇಂದು ಮಂಗಳೂರಿಗೆ ಆಗಮಿಸಿದ ಜನರು ತಲಪಾಡಿ ಗಡಿಯಲ್ಲಿ ಕೋವಿಡ್ ಟೆಸ್ಟ್ಗೆ ಸಾಲುಗಟ್ಟಿ ನಿಂತ ದೃಶ್ಯ ಕಂಡುಬಂತು. ಆರ್ಟಿಪಿಸಿಆರ್ ಟೆಸ್ಟ್ಗೆ ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಟೆಸ್ಟ್ ಮಾಡಿಸಿಕೊಳ್ಳುತ್ತಿದ್ದರು. ಬಸ್ ಮತ್ತು ಸ್ವಂತ ವಾಹನಗಳಲ್ಲಿ ನೆಗೆಟಿವ್ ರಿಪೋರ್ಟ್ ತರದೆ ಬಂದ ಹಿನ್ನೆಲೆಯಲ್ಲಿ ಗಡಿಯಲ್ಲಿ ಸ್ವಾಬ್ ಕೊಟ್ಟು ಮಂಗಳೂರಿಗೆ ಕೇರಳ ಭಾಗದ ಜನರು ಬರುತ್ತಿದ್ದಾರೆ. ತಲಪಾಡಿ ಗಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಆರೋಗ್ಯ ಇಲಾಖೆಯಿಂದ ಟೆಸ್ಟಿಂಗ್ ನಡೆಯುತ್ತಿದೆ. ವಿದ್ಯಾರ್ಥಿಗಳು, ವ್ಯಾಪಾರಿಗಳು ಮತ್ತು ಉದ್ಯೋಗಿಗಳು ಟೆಸ್ಟಿಂಗ್ ಮಾಡಿಸಿಕೊಳ್ಳುತ್ತಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಕೇರಳ ರಾಜ್ಯದ ಗಡಿಯೊಳಗಡೆ ಏನಿರುವಂತಹ ಒಂದು ಚೆಕ್ ಪೋಸ್ಟ್ಗೆ ಕಮಿಷನರ್ ಆಫ್ ಪೊಲೀಸ್ ಮತ್ತು ನಾವು ಇಲ್ಲಿ ವಿಸಿಟ್ ಮಾಡಿರೋದ್ರೊಳಗಡೆ ಸರ್ಕಾರದ ನಿರ್ದೇಶನ ಏನಿದೆ, ಕೇರಳದೊಳಗಡೆ ಪಾಸಿಟಿವಿಟಿ ರೇಟು ಜಾಸ್ತಿ ಆಗ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಾಗೆ ದಕ್ಷಿಣ ಕನ್ನಡದಲ್ಲೂ ಕೂಡ ಪಾಸಿಟಿವಿಟಿ ರೇಟು ಪ್ರತಿ ದಿವಸವೂ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಒಂದು ಸೂಚನೆಯೊಂದಿಗೆ ಏನು RT-PCR 72 ಗಂಟೆಗಳಿಗಿಂತಲೂ ತಡವಾಗಿ ಇಲ್ಲದೇ ಇರುವಂಥದ್ದು, ಅಂದರೆ 72 ಗಂಟೆಗಳ ಒಳಗಡೆ ಮಾಡ್ಸ್ಕೊಂಡ್ಬಂದಿರುವಂಥ RT-PCR ಟೆಸ್ಟು ಕಡ್ಡಾಯವಾಗಿ ಮಾಡಿಕೊಂಡು ಇದರೊಳಗಡೆ ಬಂದಿದೆ. ಇದನ್ನು ಕಟ್ಟುನಿಟ್ಟಾಗಿ ಮಾಡಬೇಕು ಅಂತ ಪೊಲೀಸ್ ಮತ್ತು ಕಂದಾಯ ಇಲಾಖೆಯ ಆರೋಗ್ಯ ಅಧಿಕಾರಿಗಳಿಗೆ ನಾವು ಈಗಾಗಲೇ ಸೂಚನೆ ಕೊಡ್ತೀವಿ. ಈಗ ನಮ್ಮ ಜಿಲ್ಲೆ ಒಳಗಡೆ 12 ಗಡಿ ಭಾಗದೊಳಗಡೆ ನಾವೇನು ಎಂಟ್ರಿ ಪಾಯಿಂಟ್ಸ್ಗಳನ್ನು ನಾವು ಇದನ್ನು ಮಾಡಿಕೊಂಡು ಬೇರೆ ಕಡೆನೂ ಕೂಡ ಫೆಸಿಲಿಟೇಟ್ ಮಾಡ್ಕೊಳೋ ಹಾಗೆ ಎಲ್ಲೂ ಕೂಡ ಕ್ಲೋಸ್ ಮಾಡಿದೆ, ಜನಗಳ ಇದರೊಳಗಡೆ ಇದು ಮಾಡಿದೆ RT-PCR ಟೆಸ್ಟನ್ನು ಚೆಕ್ ಮಾಡಿಕೊಂಡು ಬಿಡೋದಕ್ಕೆ ಆಲ್ರೆಡಿ ಸೂಕ್ತವಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ. ಮುಂಚೆ ನಾವು ಇಲ್ಲಿ ಫೆಸಿಲಿಟೇಟ್ ಮಾಡೋದಕ್ಕೆ ನಾವು ಟೆಸ್ಟಿಂಗ್ ಸೆಂಟರ್ಗಳನ್ನು ಕೂಡ ಮಾಡ್ಕೊಂಡಿದ್ವಿ. ಆದರೆ ಇನ್ಮೇಲೆ ಅವರವರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅವರ ಯಾರು ಎಂಪ್ಲಾಯರ್ಸ್ ಇರ್ತಾರೆ ಅವರು ಅವರ RT-PCR ಟೆಸ್ಟ್ಗಳನ್ನು ಮಾಡಿಸ್ಕೊಂಡು ಕಳಿಸುವಂಥದ್ದು. ಮೊದಲನೇ ದಿವಸ ಆಗಿರೋದ್ರಿಂದ ಅದರದ್ದೇ ಆದಂಥ ಚಾಲೆಂಜಸ್ಗಳಿದೆ. ನಮ್ಮ ಜಿಲ್ಲೆ ಮತ್ತು ಕಾಸರಗೋಡು ಒಳಗಡೆ 42ಕ್ಕಿಂತಲೂ ಜಾಸ್ತಿ ಎಂಟ್ರಿ ಪಾಯಿಂಟ್ಗಳಿದ್ದು ಮತ್ತು ಚಿಕ್ಕ ನಾವು ಮೇನ್ ರೋಡನ್ನು ಕ್ಲೋಸ್ ಮಾಡಿದ್ರೆ ಬೇರೆ ರೀತಿಯಾದಂಥ ಇದರೊಳಗಡೆ ಬರುವಂಥದ್ದು. ಇದರೊಳಗಡೆ ರಾಜ್ಯಗಳ ಮಧ್ಯೆ ಬೇರೆ ರೀತಿಯಾದಂಥ ಗಡಿ ಅಂತ ಹೇಳಲ್ಲ. ಇಲ್ಲಿ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯ ಮುಖಾಂತರ ರಾಜ್ಯದೊಳಗಡೆ ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗೋದನ್ನು ತಡೆಗಟ್ಟೋದಕ್ಕೆ ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಕೆಲವೊಂದು ಸೂಚನೆಗಳನ್ನ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲೇಬೇಕಾಗಿದೆ. ಇವತ್ತು ಪೊಲೀಸ್ ಮತ್ತು ನಮ್ಮ ಕಂದಾಯ ಅಧಿಕಾರಿಗಳು ನಮಗೆ ಆದಂಥ ಚಾಲೆಂಜಸ್ ನೀವು ಎಲ್ಲರೂ ಕೂಡ ಮಾಧ್ಯಮದವರು ಎಲ್ಲರೂ ನೋಡ್ತಾ ಇದ್ದಾರೆ. ಇಲ್ಲಿ ಭಾಳಷ್ಟು ವೆಹಿಕಲ್ಸ್ಗಳ ಇದರೊಳಗಡೆ ಇರುತ್ತೆ. ಪ್ರತಿ ದಿವಸದ ಡ್ಯೂಟಿಗೋಸ್ಕರ ಬರುವಂಥವ್ರು ಭಾಳಷ್ಟು ಜನ ಇರ್ತಾರೆ. ಸ್ಟೂಡೆಂಟ್ಸ್ಗಳು ಭಾಳಷ್ಟು ಜನ ಇದ್ದಾರೆ.